ಚೆನ್ನಾಗಿದೆಯಾ? ಏನಿದೆ ಇದ್ರೊಳಗೆ? ಹಾಂ, ನಿಂಗೆ ಇಷ್ಟ ಆಯ್ತಾ? ಹ್ಞೂ, ಚೆನ್ನಾಗಿದೆಯಾ ಮುದ್ದು? ಬೇಡ, ಇದು ಬೇಕಾ? ಇದು ಇದು ಓಪನ್ ಮಾಡೋಣ. ಇದು ಬೇಕಾ ಬೇಡ? ಇಲ್ಲಿ ಇಲ್ಲಿ ಫಸ್ಟ್ ಇದು ಓಪನ್ ಮಾಡೋಣ. ಇದು ಓಪನ್ ಮಾಡೋಣ. ಏನೇನು ಬಂದಿದೆ ನೋಡೋಣ. ಹಂಗಲ್ಲ ಪುಟ, ಯಾವ ಕಡೆ ಓಪನ್ ಮಾಡಿ? ಈ ಕಡೆನೇ ಓಪನ್ ಮಾಡೋದು. ಓ ವಾವ್, ಏನೈತಿ? ಓಪನ್ ಮಾಡಿ ನೋಡು. ಇದು ಆರೆಂಜು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತು ಒಂದಷ್ಟು ಪ್ರಾಡಕ್ಟ್ಸ್ ಅಮೆಝಾನಿಂದ ಬಂದಿತ್ತು, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಂದಿದ್ದಂಥ ಪ್ರಾಡಕ್ಟು ಪಾಪದು ಆಟ ಸಾಮಾನುಗಳು. ಅವನಿಗೆ ಅಂತ ಒಂದೆರಡು ಪ್ರಾಡಕ್ಟ್ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ಅನ್ಬಾಕ್ಸ್ ಅವ್ನ ಮುಂದೆನೇ ಮಾಡ್ತೀವಿ, ಯಾಕೆಂದರೆ ಅವ್ನಿಗೆ ತುಂಬ ಖುಷಿ. ಯಾವ ಪ್ರಾಡಕ್ಟ್ ಬಂದರೂ ಅವ್ನ ಮುಂದೆ ಅನ್ಬಾಕ್ಸ್ ಮಾಡೋಕ್ಕೆ, ಅದನ್ನು ನಾವು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇದು ಅವನದೇ ಆಟ ಸಾಮಾನು ಆಗಿರೋದ್ರಿಂದ ಅವ್ನ ಮುಂದೆನೇ ಮಾಡಿದ್ವಿ. ಅವ್ನಿಗಂತೂ ಖುಷಿ ಆಯಿತು. 2 ಮಾಡಿದೆ, 1 ರಿಟರ್ನ್ ಹಾಕಿದ್ದೀನಿ, ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಿತ್ತು ಇನ್ನೊಂದರಲ್ಲಿ. ಸೊ ಇವ್ನು ಯಾವಾಗಲಾದ್ರು ಬಾಯಿಗೆ ಹಾಕ್ಬಿಟ್ರೆ, ಬಾಯಿಗೆ ಹಾಕ್ಕೊಂಡ್ರೆ ಅನ್ನೋ ಭಯ, ಅದಕ್ಕೋಸ್ಕರ ಅದನ್ನು ರಿಟರ್ನ್ ಹಾಕಿದೆ. ಇವಾಗ ಇದೊಂದು ಉಳಿಸ್ಕೊಂಡಿದ್ದೀನಿ. ನಾನು ಅಡುಗೆ ಮನೇಲಿ ಏನಾದರೂ ತರಕಾರಿ ಹೆಚ್ಚಬೇಕಾದ್ರೆ ನಾನು ಕಟ್ ಮಾಡ್ತೀನಿ ಅನ್ನೋದು, ಮತ್ತು ಕ್ಯಾರೆಟು ಸೌತೆಕಾಯಿ ಎರಿಬೇಕಾದ್ರೆ ನಾನು ಎರ್ಕೊಡ್ತೀನಿ ಕೊಡು, ನಾನು ಫಿಲಪ್ ಮಾಡ್ಕೊಡ್ತೀನಿ ಕೊಡು ಅಂತ ಇರ್ತಾನೆ. ಸೊ ಅದಕ್ಕೋಸ್ಕರ ಈ ಥರದ್ದಿದ್ದರೆ ಅವ್ನ ಪಾಡ್ಗೆ ಅವ್ನು ಆಟಾಡ್ತಾನೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಚೆನ್ನಾಗಿದೆ, ಅಮೆಝಾನಿಂದ ಬುಕ್ ಮಾಡಿದ್ದೆ. ಆ್ಯಂಡ್ ಫಸ್ಟ್ ಕ್ರೈಯಿಂದ ಅವ್ನಿಗೊಂದಷ್ಟು ಪ್ಯಾಂಟ್ಗಳನ್ನ ಬುಕ್ ಮಾಡಿದ್ದೆ. ಆ್ಯಂಡ್ ಮಕ್ಳುಗಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ, ದಿನ ಬೆಳೀತಾ ಇರ್ತದೆ. ಕೆಲವರು ಲೂಸ್ ಆಗ್ತಾ ಇರುತ್ತೆ, ಇನ್ನು ಕೆಲವು ಟೈಟ್ ಆಗ್ತಾ ಇರುತ್ತೆ, ಕೆಲವೊಂದು ಹಿಡಿಸ್ತಾನೆ ಇರಲ್ಲ. ಇವಾಗ ಇದೆಲ್ಲ ಪ್ಯಾಂಟ್ಗಳು ಯಾಕೆ ಬುಕ್ ಮಾಡಿದ್ದೀನಿ ಅಂದರೆ, ಎಲ್ಲ ಪಾಕೆಟ್ ಇರೋದು. ಅವ್ನಿಗೆ ಇವಾಗ ಪಾಕೆಟ್ ಇರೋ ಪ್ಯಾಂಟ್ಗಳು ಬೇಕು. ಏನಾದರೂ ಇಟ್ಕೊಳ್ಳೋಕೆ ನೋಡ್ತಾ ಇರ್ತಾನೆ, ಜೋಬ್ ಕಡೆ ಕೈ ತೋರಿಸ್ಬಿಟ್ಟು ಇಲ್ಲ ಇಲ್ಲ ಅಂತಾನೆ. ಸೊ ಹಂಗಾಗಿ ಈಗ ಅವನು ದೊಡ್ಡ ಹುಡುಗಾಗಿದ್ದಾನೆ, ಹಂಗಾಗಿ ಅವ್ನಿಗೊಂದು ಅಷ್ಟು ಪಾಕೆಟ್ ಇರೋ ಅಂಥ ಪ್ಯಾಂಟ್ಗಳನ್ನ ಬುಕ್ ಮಾಡಿದ್ದೆ. ಆ್ಯಂಡ್ ಆಮೇಲೆ ಇನ್ನೊಂದು ಅನ್ಬಾಕ್ಸಿಂಗ್ ತೋರಿಸ್ತಾ ಇದ್ದೀನಿ, ಬರೀ ಅನ್ಬಾಕ್ಸಿಂಗೇ ಆಯಿತು ಈ ವ್ಲಾಗಲ್ಲಿಂದ ಅಂದ್ಕೊಂಬಿಡಿ. ಒಂದು FM ರೇಡಿಯೋ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ, ಮತ್ತು ಒಂಥರ ಚೆನ್ನಾಗಿದೆ ಲುಕ್ ವೈಸ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಕ್ವಾಲಿಟಿ ವೈಸ್ ಮಾತಾಡೋಂಗಿಲ್ಲ. ಏನು ಅಂದರೆ FM ಬುಕ್ ಮಾಡಿದ ರೇಡಿಯೋದು. ಆನ್ ಮಾಡಿದರೆ ಹಾಸನ್ ಒಂದೇ ಸ್ಟೇಷನ್ ಬರ್ತಾ ಇರೋದು, ಇನ್ನು ಯಾವ ಸ್ಟೇಷನ್ನು ಸರಿಯಾಗಿ ಸಿಗ್ನಲ್ ಸಿಗ್ತಾಯಿಲ್ಲ. 93.5 ಬಿಗ್ FM ಇಲ್ಲ, ರೆಡ್ FM ಇಲ್ಲ, ಮಿರ್ಚಿನೂ ಇಲ್ಲ, ಯಾವುದೂ ಸಿಗ್ತಾಯಿಲ್ಲ ಅದರಲ್ಲಿ. ಒಂದು ಹಾಸನದ ಒಂದು FM ಮಾತ್ರ ಸಿಗುತ್ತೆ. ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಇಟ್ಕೊಂಡ್ರೆ ಹಿಂಗೆ ಅಲ್ಲಿ FM ಸಿಗ್ನಲ್ಲೇ ಸಿಗ್ತಾಯಿಲ್ಲ. ಸೊ ಹಂಗಾಗಿ ಅದನ್ನು ರಿಟರ್ನ್ ಹಾಕಿದೆ, ಅದನ್ನು ಹೇಳ್ತೀನಿ ರಿಟರ್ನ್ ಹಾಕಿದ್ದೀನಿ ಅಂತ. ಇಂದು ಇವತ್ತು ರಾತ್ರಿಯಿಂದ ವೀಡಿಯೋ ನಾನು ತೋರಿಸ್ತಾ ಇರೋದು. ಶರತ್ತು ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಅವತ್ತು ರಾತ್ರಿ ಊಟ ಅಲ್ಲೇ ಎಲ್ಲರಿಗೂ ಅನ್ನದಾನ ಮಾಡ್ತಾರೆ. ಸೊ ಶರತ್ ಕೂಡ ಅವತ್ತು 2 ದಿನ ಮುಂಚೆನೇ ಮಾಲೆ ಹಾಕಿಸ್ಕೊಂಡಿದ್ರು. ಡೈಲಿ 2 ಟೈಮ್ಸ್ ಭಜನೆ ಇರುತ್ತೆ, ತಣ್ಣೀರು ಸ್ನಾನ, ಭಜನೆ ಇವೆಲ್ಲ ಇರುತ್ತೆ. ಸೊ ಇದು ನಾಳೆ ಬೆಳಗ್ಗೆಗೋಸ್ಕರ ಅವರು ರೆಡಿ ಮಾಡಿರೋವಂಥದ್ದು. ನಾಳೆ ಬೆಳಗ್ಗೆ ಇಡುಮುಡಿ ಇದೆ. ಇಡುಮುಡಿಯೆಲ್ಲ ಆಗಿ ಇವಾಗ ಹೊರಡ್ತಾ ಇದ್ದಾರೆ ಶಬರಿಮಲೆಗೆ. ನನ್ನ ಮಗನೂ ಅವರಪ್ಪಂಗೆ ಬಾಯ್ ಮಾಡಿ ಕಿಸಿ ಮಾಡಿ ಕಳಿಸ್ತಾ ಇದ್ದ.
ಆ್ಯಂಡ್ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಶಬರಿಮಲೆಗೆ ಹೋಗಿದ್ವಿ. ನಾನೊಂದು 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಒಂದು ಸಲ ಕರ್ಕೊಂಡೋಗಿದ್ರು ನಮ್ಮಪ್ಪ ಆ್ಯಂಡ್ ನನ್ನ ತಂಗಿನೂ ಒಂದು ಸಲ ಕರ್ಕೊಂಡೋಗಿದ್ರು. ಅವಳೊಂದು 6th ಆರ್ 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಹೋಗಿದ್ಲು. ಆ್ಯಂಡ್ ಇಬ್ಬರನ್ನೂ ಒಂದೊಂದು ಸಲ ಕರ್ಕೊಂಡೋಗಿದ್ರು. ಚೆನ್ನಾಗಿತ್ತು ಅವಾಗ ಅದೆಲ್ಲ. ನದಿಯಲ್ಲಿ ಸ್ನಾನ ಮಾಡೋದು, ಬೆಳಗ್ಗೆ ಬೆಳಗ್ಗೆ ಜಾವದಲ್ಲಿ ತಣ್ಣೀರು ಸ್ನಾನ, ಅಯ್ಯಪ್ಪ ಸ್ವಾಮಿ ಮೆಟ್ಲು ಹತ್ಕೊಂಡು ಹೋಗೋದು 18 ಮೆಟ್ಲು ಚೆನ್ನಾಗಿತ್ತು. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.